Hey guys, welcome back to new blog and my blog. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಮನೆಯಿಂದ. ಇವತ್ತು ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತಿಂದ ಅಂದರೆ ನವೆಂಬರ್ 2ನೇ ತಾರೀಕಿಂದ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಡೈಲಿ ಬ್ಲಾಗ್ ಬಿಡೋಕ್ಕಾಗಲ್ಲ ಅಂದರೂ ವೀಕ್ಲಿ 2 ಬ್ಲಾಗ್ಸ್ನ ಬಿಡ್ತೀನಿ. ಯಾಕಂದರೆ ಇವತ್ತಿಂದ ನನಗೆ ಖುಷಿ ಆಗ್ತಿದೆ. ಇವತ್ತಿಂದ ನಾನು ಡೈಲಿ ಬ್ಲಾಗ್ ಬಿಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಒಂದು ಫಂಕ್ಷನ್ ಐತೆ, ಫಂಕ್ಷನಿಂದ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಬೇಕು. ಹೋಗಿ ಒಂದು ಫಂಕ್ಷನ್ ಐತೆ, ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕು. ಬನ್ನಿ ಗೈಸ್, ತಿಂಡಿ ತಿನ್ನೋಣ. ಬನ್ನಿ ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಹೋಗೋಣ. ತಿಂಡಿ ಏನು ತಿಂದರೆ ರೊಟ್ಟಿ, ಕೈ ಚಟ್ನಿ ಮತ್ತು ಗಂಟೆ ಸೊಪ್ಪಿನ ಪಲ್ಯ ತಿಂತಿರೋ ಟೈಮ್ ನೋಡಿದಿರಾ? ನೋಡಿ ಟೈಮ್ ಎಷ್ಟು ಅಂತ. ಫೈನಲಿ ರೆಡಿಯಾಗಿಬಿಟ್ಟು ಹೊರಟಿದ್ದೀನಿ. ಕುಶಾಲದಲ್ಲಿ ಶಾಪಿಂಗ್ ಮಾಡಬೇಕು, ಅಂದರೆ ಗಿಫ್ಟ್ ತಗೋಬೇಕು. ಗಿಫ್ಟ್ ತಗೊಂಡು ಹೋಗ್ಬೇಕು. ಅಂದರೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಫ್ರೆಂಡ್ಸ್ ಎಲ್ಲ ಬಂದು ಹೋಗ್ಬಿಟ್ಟು ಗಿಫ್ಟ್ಗಳು ತಗೋಬೇಕು. ಗಿಫ್ಟ್ ತಗೊಂಡು ಲೆಟ್ಸ್ ಗೋ. ಔಟ್ಫಿಟ್ ಹೆಂಗಿದೆ ಹೇಳಿ ನೋಡಿ. ಔಟ್ಫಿಟ್ ಫೈನಲಿ ಅಂಗಡಿಗೆ ಬಂದಿದ್ದೀನಿ ಗಿಫ್ಟ್ಗಳು ತಗೋಗೋಣ ಅಂತ. ನೋಡಿ ನಾವು ರಾಗಿಣಿ, ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಬಂದವ್ರೆ. ಹೋಯ್ತಾ ಇದೆ ಮಾಡೋಕ್ಕೆ ಇರೋದಿಲ್ಲ, ಅದು ಕೊಟ್ಬಿಟ್ರೆ ಅದು ಕಳಿಸ್ಬಿಡ್ತಾರೆ. ಆಮೇಲೆ ನಮ್ಮ ಮೇಲೆ ನೋಡೋಣ ಗೊಂಬೆಗಳು ಇರ್ತವೆ. ಇಲ್ಲಿ ಕೆಳಗಡೆ ಗಿಫ್ಟ್ಗಳು ಅಷ್ಟಿರೋದಿಲ್ಲ. ಮೇಲೋಗೋಣ, ಮೇಲೋಗಿ ಅವರು ಕ್ರಿಶ್ಚಿಯನ್ನೇ ಅವಳು ಯಾವುದು ನೋಡಿ, ಯಾವ ಬಟ್ಟೆ ಹಾಕಿದ್ವಿ ಈ ಸತಿ ನೋಡಿ, ಪ್ಯಾಂಟ್ ಶರ್ಟ್ ಹಾಕೊಂಡು ನೀವು ಮೇಲೆ ನಾರಾಯಣಿ ಸ್ಟೆಪ್ಪಲ್ಲಿ ಬನ್ನಿ. ಸ್ಟೆಪ್ಪಲ್ಲಿ ನೋಡಿ, ಇಲ್ಲಿ ಅವ್ರನ್ನ ಹೊರಡೆ ಕೊಡಾಕ್ಬಿಟ್ರು, ಇಲ್ಲ ಅದು ತಾಕೋದವನು. ಇಲ್ಲಿ ಮೇಲೆ ಬರೀ ಗೊಂಬೆಗಳಿರ್ಬೇಕೇನಲ್ಲ ಮೇಲೆ. ಗೈಸ್ ಫೈನಲಿ ಗಿಫ್ಟ್ಗಳು ತಗೊಂಡಿದ್ದೀವಿ ನೋಡಿ. ಪ್ಯಾಂಪಲ್ಸ್ದು ಶರ್ಟು ಆ್ಯಂಡ್ ಬೇಬಿ ಕಿಟ್ ಇಷ್ಟು ತಗೊಂಡಿದ್ದೀವಿ ಗೈಸ್. ಈಗ ಪ್ಯಾಕ್ ಮಾಡಿಸ್ಬಿಟ್ಟು ಹೊರಡೋದೆ. ನಾವು ಗಿಫ್ಟ್ ತಗೊಳಕ್ಕೆ ಬಂದಿರೋದು ಇಲ್ಲಿ ಕನ್ನಡ ಹಾಕೊಂಡು ಸೋಕಿ ಒಳಗೆ ಬಂದಿರೋದು. ಗಿಫ್ಟನ್ನ ಬರೀ ಸೋಕಿ ಒಳಗೆ ಬಂದಿರೋದು ನೋಡಿ. ಆಮೇಲೆ ಗಿಫ್ಟ್ ತಗೊಂಡು ಕೂತಿದ್ರೆ ನೋಡಿ, ಫೋಟೋ ಶೂಟ್ ಇಲ್ಲಿ ಫೋಟೋಗಳಿಗೆ ಬಂದಿರೋದು ಹೆಸರು. ಇಲ್ಲೊಬ್ಬ ಬಿಲ್ ಮಾಡ್ತಾ ಫೈನಲಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹೋಯ್ತಾ ಇದ್ದೀವಿ ನೋಡಿ. ಗಿಫ್ಟ್ ನೋಡಿ, ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೋಗಿ ಅಲ್ಲಿ ಸಿಗ್ತೀನಿ ಬನ್ನಿ. ಫೈನಲಿ ಚೌಟ್ರಿ ಹತ್ರ ಬಂದಿದ್ದೀವಿ. ಚೌಟ್ರಿ ಹತ್ರ ಬಂದು ಅವರೆಲ್ಲ ಮಾತಾಡಿಸಿ ಮನೆಯವ್ರನ್ನ ಈಗ ಅವ್ರಿಗೆ ಗಿಫ್ಟ್ ಕೊಟ್ಬಿಟ್ಟು ಹೋಗ್ಬೇಕು ಗೈಸ್. ಅವರೆಲ್ಲ ಗಿಫ್ಟ್ ಕೊಟ್ಟು ಊಟ ಮಾಡಿ ಹೊರಟಿ ಮನೇಲಿ ವೀಡಿಯೋ ಮಾಡ್ತೀನಿ. ಇಲ್ಲಿ ಗಿಫ್ಟ್ ಕೊಡೋದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಮನೆಗೆ ಬಂದೆ. ಅಲ್ಲಿ ಆದರೆ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್. ಅಲ್ಲಿ ಸೌಂಡ್ಸು ಅಂದರೆ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ರು, ವಾಯ್ಸು ಕೇಳೋಕ್ಕಿಲ್ಲ, ಏನಿಲ್ಲ ಗೈಸ್. ಅದಕ್ಕೋಸ್ಕರ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ. ಅಲ್ಲೆಲ್ಲ ಮುಗಿಸಿ ಅದ್ರದ್ದು ಕ್ಲಿಪ್ ಹಾಕ್ತೀನಿ ನೋಡಿ ಗೈಸ್. ಕ್ಲಿಪ್ ಹಾಕ್ತೀನಿ. ಮತ್ತು ಇಲ್ಲಿ ಮನೆಗೆ ಬಂದು ಒಂದುಗಳು ಕೂತಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಈಗ ಎಷ್ಟು ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಡೈಲಿ ಬ್ಲಾಗು ಅಂದರೆ ಸುಮಾರು ಜನ ಕೇಳೋದು, ಅಂದರೆ ಬ್ಲಾಗ್ ಏನಕ್ಕೆ ಮಾಡ್ತೀರಾ ನೀವು, ಚೆನ್ನಾಗಿ ಮಾಡ್ತೀರಿ ಮಾಡಿ ಅಂದಿಕ್ಕೋಸ್ಕರ ನಾನು ಡೈಲಿ ಬ್ಲಾಗ್ ಮಾಡ್ತಿರೋದು. ಇಲ್ಲಾಂದರೆ ನಾನು ಡೈಲಿ ಬ್ಲಾಗ್ ಮಾಡ್ತಿದ್ದಿಲ್ಲ. ಅಂದರೆ ಈಗ ನಾವು ಏನೋ ಒಂಥರ ಹಾಕಿದ್ರೆ ಅದು ರೀಚ್ ಆಗುತ್ತೆ, ಅಂದರೆ ಲೈಕ್ಸು ಬರೋಲ್ಲ, ಕಮೆಂಟ್ಸ್ ಬರೋಲ್ಲ, ಸಬ್ಸ್ಕ್ರೈಬರ್ ಬರೋದಿಲ್ಲ. ಹಂಗಾಗಿ ನಾನು ವೀಡಿಯೋಗಳು ಮಾಡ್ತಿದ್ದಿಲ್ಲ. ಈಗ ಮಾಡೋಣ
ಚೆನ್ನಾಗಿರುತ್ತೆ. ಬರ್ತಾರೆ ಮುಂದಕ್ಕೆ ವೀಡಿಯೋ ಹಾಕ್ತಾಯಿದ್ರೆ ಬರ್ತಾರೆ ಅಂದ್ಬಿಟ್ಟೋಸ್ಕರ ಮಾಡ್ತಿರೋದು. ಇಲ್ಲ ಅಂದರೆ ನಿಜ ನಾನು ಮಾಡ್ತಿದ್ದಿಲ್ಲ ಗೈಸ್. ಅದಕ್ಕೋಸ್ಕರನೇ ಮಾಡ್ತಾಯಿರೋದು, ಅಂದರೆ ಫಾಲೋವರ್ಸ್ ಬರಲಿ. ನಮ್ಮ ಜನಗಳು ಅಂದರೆ ಬೇರೆ ಥರ ವೀಡಿಯೋ ಮಾಡ್ತಾರಲ್ಲ, ಬ್ಯಾಡ್ದೋದು ಅಂದರೆ ಅವರು ಚೆನ್ನಾಗಿ ಮಾಡ್ದೋದು ವೀಡಿಯೋಗಳನ್ನ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಫಾಲೋವರ್ಸು, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ಗಳು ಹೋಗ್ತವೆ. ನಾವು ಕ್ಲೀನಾಗಿ ಮಾಡೋರು ಇರಲಿ, ಮುಂದೆ ಫಾಲೋವರ್ಸ್ ಆಯ್ತಾರೆ. ಫಾಲೋವರ್ಸ್ ಆದರೆ ಇನ್ನೂ ವೀಡಿಯೋಗಳು ಮಾಡ್ಬೋದು ಅನ್ನೋಷ್ಟು ಛಲ ಇರ್ತದಲ್ಲ, ಅವ್ರಿಗೆ ಫಾಲೋವರ್ಸ್ ಆಗೋಲ್ಲ. ಫಾಲೋವರ್ಸ್ ಯಾರಿಗೆ ಆಯ್ತದೆ ಅಂದರೆ ಅಂಥವ್ರಿಗೆ ಆಗುತ್ತೆ. ನಿಜ ಹೇಳ್ಬೇಕು ಅಂದರೆ ಅಂಥವ್ರಿಗೆ ಮಾತ್ರ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಯಾಕಪ್ಪ ಇಷ್ಟು ಬೇಗ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಫಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟಿಂದ ಗೈಸ್ ನಮಗೆ ನೀವು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ಸ್ ಮಾಡಿದ್ರೆ ನಾನು ಮುಂದಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಮಾಡ್ಬೇಕಾದ್ರೆ ಗೈಸ್, ಬಾಯ್ ಬಾಯ್.